ಮದ್ವೆ ಸನಿಹ ಚಿನ್ನದ ಬೆಲೆಗೆ ಹೆದರಿ ವರ ಎಸ್ಕೇಪ್ ಆಗಿದ್ದಾರೆ. ನೋಡಿ ಎಂತಹ ವಿಚಿತ್ರ ಘಟನೆ ನಡೆದಿದೆ ಅಂತಂದ್ರೆ ಬಹಳ ಒಂದು ವಿಚಿತ್ರ ಅನ್ಸುತ್ತೆ. ಈ ಒಂದು ಸ್ಟೋರಿಯನ್ನ ನೋಡ್ತಾ ಇದ್ರೆ ಇದು ಚಿನ್ನದ ಬೆಲೆ ಹೆಚ್ಚಳದ ಸೈಡ್ ಎಫೆಕ್ಟ್ ಹಾಗಾದ್ರೆ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಉತ್ತರ ಕನ್ನಡದ ಭಟ್ವಾಳದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿರುವಂಥದ್ದು. ಇನ್ನು ಚಿನ್ನ ಹೊಂದಿಸಲಾಗದೆ ಜಾಕೀರ್ ಬೇಗ್ ಪರಾರಿಯಾಗಿದ್ದಾರಂತೆ. ಈ ಒಂದು ಚಿನ್ನ ಯಾವ ರೀತಿ ಹೆದರಿಸ್ತಾ ಇದೆ ಜನರನ್ನ ಅಂತಂದ್ರೆ ಮದುವೆ ಹತ್ರದಲ್ಲಿತ್ತಂತೆ, ಚಿನ್ನದ ಬೆಲೆ ಹೆಚ್ಚಾಗ್ತಾ ಇದ್ದಂತೆ ವರ ಆತಂಕಕ್ಕೊಳಗಾಗಿದ್ದಾನೆ. ಹಾಗಾಗಿ ಮದುವೆ ಬೇಡ ಅಂತ ಎಸ್ಕೇಪ್ ಆಗಿದ್ದಾನಂತೆ. ಉತ್ತರ ಕನ್ನಡದ ಭಟ್ಕಳದಲ್ಲಿ ಈ ಒಂದು ವಿಚಿತ್ರ ಘಟನೆ ನಡೆದಿದೆ. ಚಿನ್ನ ಹೊಂದಿಸಲಾಗದೆ ಜಾಕೀರ್ ಬೇಗ್ ಪರಾರಿ. ಹುಡುಗಿಗೆ ಇಷ್ಟು ಚಿನ್ನ ಕೊಡ್ತೇವೆ ಅಂತ ವರ ಬೇಗ್ ಹೇಳ್ಕೊಂಡಿದ್ರಂತೆ. ಆದ್ರೆ ದಿನೇ ದಿನೇ ಚಿನ್ನದ ಬೆಲೆಯಲ್ಲಿ ವಿಪರೀತ ಹೆಚ್ಚಳ ಆಯಿತು. ಮಾತು ಕೊಟ್ಟಷ್ಟು ಚಿನ್ನ ಹೊಂದಿಸಲಾಗದೆ ವರ ಒದ್ದಾಟವನ್ನ ನಡೆಸಿದ್ದಾನೆ. ಮದುವೆ ದಿನ ಹಿಂಗಾದ್ರೆ ಮರ್ಯಾದೆ ಹೋಗುತ್ತೆ. ಹುಡುಗಿ ಮನೆಯವರಿಗೆ ಸಂಬಂಧಿಕರಿಗೆ ಮುಖ ತೋರಿಸಲು ಆಗಲ್ಲ. ಇದಕ್ಕಿಂತ ಮದುವೆನೇ ಬೇಡ ಅಂತ ಮನೆ ಬಿಟ್ಟು ಹೋಗಿದ್ದಾರೆ ಜಾಕೀರ್ ಬೇಗ್. ಭಟ್ಕಳ ಪಟ್ಟಣದಲ್ಲಿ ಜಾಕೀರ್ ಬೇಗ್ ಕಥನವೇ ಇದೀಗ ಹಾಟ್ ಟಾಪಿಕ್ ಆಗಿದೆ. ಕಡೆಗೆ ಮಧ್ಯಪ್ರವೇಶ ಮಾಡಿದ ಭಟ್ಕಳ ಪೊಲೀಸರು ಮೊಬೈಲ್ ಲೊಕೇಶನ್ ಮೂಲಕ ಜಾಕೀರ್ ಬೇಗ್ ಸ್ಥಳವನ್ನ ಪತ್ತೆ ಮಾಡಿದ್ದಾರೆ. ತಕ್ಷಣ ಸ್ಪಾಟ್ಗೆ ಹೋಗಿ ಜಾಕೀರ್ ಬೇಗ್ ಅನ್ನ ಪೊಲೀಸರು ಕರೆತಂದಿದ್ದಾರೆ. ಇನ್ನು ಜಾಕೀರ್ ಬೇಗ್ಗೆ ಬುದ್ಧಿ ಹೇಳಿ ಭಟ್ಕಳ ಪೊಲೀಸರು ಕಳುಹಿಸಿದ್ದಾರೆ. ಜಾಕೀರ್ ಬೇಗಿಗೆ ಸಮಾಧಾನವನ್ನ ಮಾಡಿದ ಹುಡುಗಿ ಕಡೆಯವರು. ಇನ್ನು ಕೆಲವೇ ದಿನಗಳಲ್ಲಿ ಜಾಕೀರ್ ಬೇಗ್ ಮದುವೆ ಕೂಡ ನಡೆಯಲಿದೆ. ಮದುವೆ ಸನಿಹ ಚಿನ್ನದ ಬೆಲೆಗೆ ಹೆದರಿ ವರ ಸದ್ಯಕ್ಕೆ ಓಡೋಗಿದ್ದ. ಉತ್ತರ ಕನ್ನಡದ ಭಟ್ಕಳದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ನೋಡಿ ಎಂತಹ ವಿಚಿತ್ರ ಘಟನೆ ನಡೆದಿದೆ ಅಂತಂದ್ರೆ ಎಂತರಿಗೂ ಕೂಡ ಒಂದು ಸ್ಟೋರಿಯನ್ನ ನೋಡಿದ್ರೆ ಹಿಂಗೂ ಆಗತ್ತಾ, ಹಿಂಗೂ ನಡೆಯುತ್ತಾ ಅಂತ ಅನ್ಸುತ್ತೆ. ಬೇರೆ ಬೇರೆ ರೀಸನ್ಗೆ ವರ ಓಡೋಗೋದಾಗಿರ್ಬಹುದು ಅಥವಾ ಮದುವೆ ಮಂಟಪದಿಂದ ಹೆಣ್ಣು ಮಗಳು ಹೋಗೋದಾಗಿರ್ಬಹುದು. ಇದೆಲ್ಲವನ್ನು ಕೂಡ ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ನಾವು ನೋಡಿರ್ತೀವಿ ಅಥವಾ ಕೇಳಿರ್ತೀವಿ. ಆದ್ರೆ ಇದೆಷ್ಟರ ಮಟ್ಟಿಗೆ ವಿಚಿತ್ರ ಅಂತಂದ್ರೆ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ. ಈ ಒಂದು ಚಿನ್ನವನ್ನ ಹೊಂದಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹುಡುಗಿಯರ ಮನೆಯಲ್ಲಿ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ, ಅವ್ರ ಸಂಬಂಧಿಕರ ಮುಂದೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ, ನಮ್ಮ ಮನೆಯವರ ಮರ್ಯಾದೆ ಹೋಗುತ್ತೆ ಅಂತ ಈ ಒಂದು ಚಿನ್ನದ ರೇಟ್ಗೆ ಹೆದರಿ ಓಡ್ ಹೋಗಿದ್ದಾರೆ ಅಂತಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಈ ರೀತಿಯ ಘಟನೆಗಳು ಕೂಡ ನಡೆಯುತ್ತಾ ಅಂತ ಅನ್ಸುತ್ತೆ. 5 ವರ್ಷದಿಂದಲೂ ಕೂಡ ಮದುವೆಗೆ ಅಂತ ಸಾಕಷ್ಟು ಹುಡುಗಿಯರನ್ನ ಕೂಡ ಹುಡುಕ್ತಾ ಇದ್ರಂತೆ. ಅಂತಹ ಸಂದರ್ಭದಲ್ಲಿ ಮದುವೆ ಕೂಡ ಫಿಕ್ಸ್ ಆಗುತ್ತೆ. ಈ ಚಿನ್ನವನ್ನ ಇಷ್ಟರ ಮಟ್ಟಿಗೆ ನಾನು ಚಿನ್ನ ಕೊಡ್ತೀನಿ ಹುಡುಗಿಗೆ ಅಂತೆಲ್ಲ ಹೇಳ್ಕೊಂಡಿರ್ತಾರೆ. ಮದುವೆ ಒಂದು ಮಾತುಕತೆ ಮಾಡುವಂತಹ ಸಂದರ್ಭದಲ್ಲಿ ಅಷ್ಟು ಚಿನ್ನವನ್ನ ಹೆಂಗ್ ಹೊಂದಿಸೋದು ಅಂತ ಯೋಚನೆ ಮಾಡಿ ಮದುವೆನೂ ಬೇಡ ಏನೂ ಬೇಡಪ್ಪ, ಮದುವೆಯಿಂದ ಓಡೋಗ್ಬಿಡೋಣ ಅಂತ ಈ ರೀತಿಯಾಗಿ ನಿರ್ಧಾರವನ್ನ ಮಾಡ್ಕೊಂಡಿದ್ರಂತೆ. ಸದ್ಯಕ್ಕೆ ಪೊಲೀಸರು ಆ ಒಂದು ಲೊಕೇಶನ್ ಟ್ರೇಸ್ ಮಾಡಿ ಆತ ಎಲ್ಲಿದ್ದಾನೆ ಅದೆಲ್ಲದರ ಮಾಹಿತಿನ ಕಲೆ ಹಾಕಿ ಲೊಕೇಶನ್ ಟ್ರೇಸ್ ಮಾಡಿ ಆತನ ಮನವೊಲಿಕೆ ಕೂಡ ಮಾಡಿದ್ದಾರೆ. ಹಿಂಗೆ ಮಾಡಬೇಡ ಕಣಪ್ಪ, ಇದೊಂದು ದೊಡ್ಡ ವಿಚಾರನಾ, ಯಾಕೆ ಈ ರೀತಿಯಾಗಿ ಒಂದು ನಿರ್ಧಾರ ಮಾಡಿದೆ, ಹುಡುಗಿಯ ಭವಿಷ್ಯ ಕೂಡ ಹಾಳಾಗತ್ತೆ, ಚಿನ್ನ ಕೊಡಕ್ಕಾಗಿಲ್ಲ ಅಂತಂದ್ರೆ ಕೂತ್ ಮಾತಾಡಿ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅಂತ ಬುದ್ಧಿವಾದವನ್ನು ಕೂಡ ಸದ್ಯಕ್ಕೆ ಪೊಲೀಸರು ಹೇಳಿರುವಂಥದ್ದು. ಜೊತೆಗೆ ಹುಡುಗಿ ಮನೆಯವರು ಅಷ್ಟೇ ಹುಡುಗನಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ. ಸರಿ ಬಿಡಿ, ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಕೊಡಿ ಅಂತ. ಇನ್ನು ಕೆಲವೇ ದಿನಗಳಲ್ಲಿ ಜಾಕೀರ್ ಬೇಗ್ ಮದುವೆ ಕೂಡ ನಡೆಯಲಿದೆ. ಈ ರೀತಿಯ ವಿಚಿತ್ರ ಘಟನೆಗಳು ನಡೆಯುತ್ತೆ ಅಂತಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಇತ್ತೀಚೆಗಂತೂ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ರೇಟ್ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಇದೆ ಎಲ್ಲರಿಗೂ ಕೂಡ ಗೊತ್ತಿದೆ. ಯಾಕೆಂತಂದರೆ ಎಲ್ಲರೂ ಕೂಡ ಶಾಕ್ ಆಗಿದ್ರು. ಈ ರೀತಿಯಾಗಿ ಚಿನ್ನ ಮತ್ತು ಬೆಳ್ಳಿ ರೇಟ್ ಜಾಸ್ತಿ ಆದರೆ ನಮ್ಮ ಮಕ್ಕಳ ಮದುವೆಯನ್ನು ಹೆಂಗಪ್ಪ ಮಾಡೋದು ಅಂತ ಪೋಷಕರಿಗೆ ಅದು ದೊಡ್ಡ ತಲೆ ಬಿಸಿ ಆಗಿಬಿಟ್ಟಿತ್ತು. ಇನ್ನು ಕೆಲವೊಂದಷ್ಟು ಜನ ಅಂತ ಇದೇ ರೀತಿ ಚಿನ್ನ ಮತ್ತು ಬೆಳ್ಳಿಯ ರೇಟ್ ಹೆಚ್ಚಾಗ್ತಾ ಇದ್ರೆ ನಮ್ಮ ಮಕ್ಕಳ ಮದುವೆಗೆ ನಾವು ಚಿನ್ನವನ್ನು ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೋ ಸಾಧ್ಯ ಆಗಲ್ವೋ, ಏನು ಮಾಡೋದು, ಈ ಒಂದು ಮದುವೆ ಮಾಡೋ ಖರ್ಚು ಒಂದು ಕಡೆ ಆದರೆ ಈ ಒಂದು ಚಿನ್ನವನ್ನು ಪರ್ಚೇಸ್ ಮಾಡೋದು ಮತ್ತೊಂದು ಕಡೆ ಆಗುತ್ತೆ ಅಂತ ಬಹಳ ಟೆನ್ಷನ್ನಲ್ಲಿದ್ದರು. ಅದಕ್ಕೆ ಪೂರಕವಾಗಿ ಇಲ್ಲಿ ಒಂದು ಮದುವೆ ನಿಂತೇ ಹೋಗ್ತಾ ಇತ್ತು. ಒಂದು ಚಿನ್ನ ಏನು ಏರಿಕೆ ಆಗಿದೆ ರೇಟ್, ಇದರಿಂದ ಒಂದು ಮದುವೆ ನಿಂತೋಗ್ತಿತ್ತು ಅಂತಂದ್ರೆ ಬಹಳ ಶಾಕ್ ಆಗುತ್ತೆ. ಸದ್ಯಕ್ಕೆ ಪೊಲೀಸರು ಮನವೊಲಿಕೆಯನ್ನ ಮಾಡಿದ್ದಾರೆ. ಈ ರೀತಿ ಮಾಡೋದು ತಪ್ಪು, ನೀನು ಈ ರೀತಿಯಾಗಿ ಏನಾದರೂ ಮದುವೆ ಮಾಡ್ಕೊಳ್ದೆ ಹೋದ್ರೆ ಹುಡುಗಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ, ಹುಡುಗಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಮಾತಾಡಿ ಮನವೊಲಿಕೆಯನ್ನ ಮಾಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಮದುವೆ ಕೂಡ ನಡೆಯುತ್ತೆ.